ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಪೂರ್ವಿ ನೋಡ್ದ ನಿಮ್ಮ ಅಕ್ಕನ್ನ ನನ್ನಿಂದ ತಪ್ಪಿಸ್ಕೊಂಡು ಓಡಾಡೋದಲ್ದೆ ಬೇಕು ಅಂತ ಎಲ್ಲರೂ ಇರೋ ಕಡೆ ಹೋಗಿ ಕೂತ್ಕೋತಾಳೆ. ನನ್ನ ಮಾತೆ ಆಡಬಾರ್ದು ಅನ್ನೋದು ಅವಳ ಪ್ಲಾನ್. ಒಟ್ನಲ್ಲಿ ನಿನ್ ತಾಳಿ ತೆಗೆಯೋದು ಅವಳಿಗೆ ಇಷ್ಟ ಇಲ್ಲ. ಯಾಕಿಷ್ಟು ಹಠಮಾರಿ ನಿಮ್ಮ ಅಕ್ಕ? ಅಕ್ಕ ಯಾವತ್ತೂ ಹಂಗಲ್ಲ, ಆದ್ರೆ ಈ ವಿಷಯದಲ್ಲಿ ಮಾತ್ರ ಹಠ ಬಿಡ್ತಿಲ್ಲ. ಈಗ ಏನ್ ಮಾಡ್ಲಿ ನಾನು? ನನ್ ಕುತ್ಕೆಲಿ ತಾಳಿನ ಇಟ್ಕೊಂಡು ರಿಷಿ ಹತ್ರ ಉಂಗುರ ಹಾಕಿಸ್ಕೊಳ್ಳೋದಕ್ಕೆ ನನಗೆ ಮನ್ಸು ಒಪ್ತಾ ಇಲ್ಲ. ಬಾವಾ, ನೀವ್ ಈ ತಾಳಿನ ಅಕ್ಕನ್ಗೆ ಕಟ್ಟಿದ್ರೆ ಮಾತ್ರ ನಾನು ರಿಷಿ ಹತ್ರ ಉಂಗುರ ಹಾಕಿಸ್ಕೊಳ್ತೀನಿ. ಇಲ್ಲ ಅಂದ್ರೆ ಎಂಗೇಜ್ಮೆಂಟ್ ಅಲ್ಲಿ ನನಗೆ ಮದುವೆ ಇಷ್ಟ ಇಲ್ಲ ಅಂತ ಎಲ್ರ ಮುಂದೆ ಹೇಳ್ಬಿಡ್ತೀನಿ. ನೋ 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 ನೋ, ಆ ಥರ ಎಲ್ಲ ಮಾಡಬೇಡ. ಆ ಥರ ಎಲ್ಲ ಏನೂ ಆಗಲ್ಲ. ಯಾಕಂದ್ರೆ ನಾನು ನಿಮ್ಮ ಅಕ್ಕನ ಮದುವೆಗೆ ಒಪ್ಪಿಸ್ತೀನಿ. ಈ ತಾಳಿನ ನಾನು ಅವಳ ಕುತ್ತಿಗೆ ಕಟ್ತೀನಿ. ಅಲ್ಲ, ಒಂದ್ ವೇಳೆ ನೀವು ಇಷ್ಟೆಲ್ಲ ಹೇಳಿದ್ಮೇಲೆ ಅವಳು ಒಪ್ಕೊಳ್ದೆ ಹೋದ್ರೆ ಹಾಗೇನ್ ಮಾಡೋದು? ಹಂಗೇನಾದರೂ ಮಾಡಿದ್ರೆ ನಾನು ಅವಳಿಗೊಂದು ಕಂಡೀಷನ್ ಹಾಕ್ತೀನಿ. ಯಾಕೆ ಯಾರು ಕಾಣಿಸ್ತಾ ಇಲ್ಲ? ಎಲ್ರದ್ದು ತಿಂಡಿ ಆಯ್ತಾ? ಓ ಇಲ್ಲ ಅಜ್ಜಿ, ನಾನು ಆಗ್ಲಿಂದ ತಿಂಡಿ ತಿನ್ಬೇಕಂತ ಕಾಯ್ತಾ ಇದ್ದೀನಿ. ಆದ್ರೆ ನನ್ನ ಅಜ್ಜಿ ಜೊತೆನೆ ತಿಂಡಿ ತಿನ್ಬೇಕು ಅನ್ಕೊಂಡಲ್ಲ, ಅದಕ್ಕೆ ಅಮ್ಮ ಬಡ್ಸಕ್ ಬಂದ್ರು ಬೇಡ ಅನ್ಬಿಟ್ಟೆ. ಹೌದಾ? ಕಳ್ಳ. ಅಜ್ಜಿಗೆ ಬೆಣ್ಣೆ ಹಚ್ಚಿ ಸಾಕು, ತಿಂಡಿತಿ. ಇವತ್ತು ನಂಗೆ ತುಂಬಾ ಕೆಲಸ ಇದೆ ಅಜ್ಜಿ. ಆದ್ರೆ ಯಾಕೋ ಇತ್ತೀಚೆಗೆ ಕೆಲ್ಸದ ಮೇಲೆ ಕಾನ್ಸಂಟ್ರೇಟೇ ಮಾಡಕ್ಕಾಗ್ತಲ್ಲ. ಯಾಕೋ, ಏನಾಯ್ತು? ನನ್ನೇನ್ ಕೇಳ್ತಿ ಅಜ್ಜಿ, ನನ್ನ ಹೆಂಡ್ತಿನ ಕೇಳಿ. ಖುಷಿ ಮಾಡಿದ್ಲು ಪಾಪ. ನಾನು ಯಾವಾಗ್ಲೂ ಇವಳ ಜೊತೆನೇ ಇರ್ಬೇಕಂತೆ, ಇವಳನ್ನ ಆಚೆ ಕರ್ಕೊಂಡು ಹೋಗ್ಬೇಕಂತೆ, ಇವಳಿಗೊಂದು ಕತೆ ಓದ್ ಹೇಳ್ಬೇಕಂತೆ, ಹಿಂಗೆ ಏನೇನೋ ಡಿಮ್ಯಾಂಡ್ ಮಾಡ್ತಾಳಮ್ಮ ನಿನ್ ಸೊಸೆ. ಅದ್ರಲ್ಲೂ ನಾನು ಆಚೆ ಫ್ರೆಂಡ್ಸ್ ಜೊತೆ ಹೋಗ್ಬಿಟ್ರಂತೂ ಕೋಪನೇ ಬಂದ್ಬಿಡುತ್ತೆ. ಅಬ್ಬಬ್ಬಬ್ಬ, ಏನ್ ಪೊಸೆಸಿವ್ ಅಪ್ಪ ಈ ಹುಡುಗಿರು. ಅದ್ರಲ್ಲೂ ಹೆಂಡತಿ ಅಂತೂ ಸಿಕ್ಕಾಪಟ್ಟೆ. ಹೌದೇನಮ್ಮ ಪದ್ಮಿನಿ, ಹೀಗೆಲ್ಲ ಮಾಡ್ತೀಯ ನೀನು? ಅಯ್ಯೋ ಇಲ್ಲ, ಅದು ಪದ್ಮಿನಿ, ಅವನೇನೋ ಹೇಳ್ದ ಅಂತ ನೀನ್ ತಲೆ ಕೆಡ್ಸ್ಕೋಬೇಡ. ಗಂಡ ಹೆಂಡತಿ ಅಂದ್ರೆ ಹೀಗೆ ಇರ್ಬೇಕು. ಯಾಕೋ ಬಾಗಿಲ್ ಕಡೆ ನೋಡ್ತಾ ಇದೀಯಾ? ಯಾರಾದ್ರೂ ಬರೋರಿದಾರಾ? ಯಾರು ಇಲ್ಲಪ್ಪ, ನಾನು ನೋಡೋರೆಲ್ಲ ಇಲ್ಲೇ ಇದ್ದಾರೆ. ಇನ್ಯಾರು ಬರೋದಿಲ್ಲ. ಹೇ ರಿಷಿ. ಓ ರಿಷಿ, ಏನಿದೆ ಆಶ್ಚರ್ಯ? ಬನ್ನಿ ಬ್ರೋ, ಕೂತ್ಕೊಳ್ಳಿ. ಬೆಳಗ್ಗೆ ಬೆಳಗ್ಗೆನೆ ನಮ್ಮ ಮನೆಗೆ ಬಂದ್ಬಿಟ್ಟಿದ್ಯಲ್ಲ ರಿಷಿ, ಏನಾದ್ರೂ ಮುಖ್ಯವಾಗಿ ವಿಷಯ ಮಾತಾಡೋದಿತ್ತಾ? ಓ ಅಲ್ಲ, ಇಲ್ಲ ಇಲ್ಲ. ಸರಿ, ಕೂತ್ಕೋ, ಬದಲು ತಿಂಡಿ ತಿನ್ನು. ಪದ್ಮಿನಿ, ಅವನಿಗೂ ತಿಂಡಿ ಕೊಡು. ಅಯ್ಯೋ ಬೇಡ, ಆಗಿದೆ. ಅಯ್ಯಯ್ಯೋ, ಇವನ್ ಯಾಕಪ್ಪ ಬಂದ? ನನ್ ತಲೆ ತಿಂತಾನೆ ಇವನು. ಹಾ, ಬಾ ಬಾ, ನಿಮ್ಮವರೇ ಬಂದಿರೋದು. ಬಾ ಪೂರ್ವಿ. ಪೂರ್ವಿ, ಹಾಯ್. ಹಾಯ್.
ಏನಂದೆ ಪೂರ್ವಿ? ಜೋರಾಗಿ ಹೇಳಿ, ನಾಚ್ಕೋಬೇಡ. ಏನಂತೆ? ನಮ್ಮವ್ರಿಗೆ ತಿಂಡಿ ತಿನ್ನಕ್ ಹೇಳಿ ಅಂತಿದ್ದಾಳೆ. ನೀವೆಲ್ಲ ಇಷ್ಟೊಂದು ಹೇಳ್ತಿದ್ದೀರಾ ಅಂದ್ರೆ ಸ್ವಲ್ಪ ತಿಂತೀನಿ. ಆಹಾ ಕಳ್ಳ, ನಾವೆಲ್ಲ ಹೇಳ್ದಾಗ ಕೇಳಲಿಲ್ಲ ನೀನು. ಈಗ ನಿನ್ ಹುಡುಗಿ ಹೇಳಿದ ತಕ್ಷಣ ಹೇಗೆ ಒಪ್ಕೊಂಡೆ ನೋಡು. ಈಗ ವಿಷಯ ಹೇಳಪ್ಪ. ಏನೂ ಇಲ್ಲ, ನಿಶ್ಚಿತಾರ್ಥಕ್ಕೆ ಮುಂಚೆ ಪೂರ್ವಿ ಜೊತೆ ದೇವಸ್ಥಾನಕ್ಕೆ ಹೋಗಿದ್ ಬರೋಣ ಅಂತ ನಿಮ್ಮ ತಂದೆಯವ್ರು ಹೇಳಿದಾರಾ? ಹಾಗಾದ್ರೆ ಧಾರಾಳವಾಗಿ ಕರ್ಕೊಂಡೋಗಿ ನಿಶ್ಚಿತಾರ್ಥ ಮದುವೆ ಎಲ್ಲ ಆರಾಮಾಗಿ ನಡೀಲಿ ಅಂತ ದೇವರಲ್ಲಿ ಕೇಳ್ಕೊಂಬನ್ನಿ, ಅಲ್ವಾ ಅಜ್ಜಿ? ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ನಿಮ್ ತಂದೆ ಹೇಳಿದ್ದು ಸರಿನೇ ಅಪ್ಪ. ಆದ್ರೆ ಇನ್ನು ಮದ್ವೆ ಆಗಿಲ್ಲ, ಇನ್ನು ಎಂಗೇಜ್ಮೆಂಟು ಆಗೋಕ್ ಮುಂಚೆನೆ ನೀವಿಬ್ರು ಆಚೆ ಹೋಗೋದು ಅಷ್ಟು ಸರಿಯಲ್ಲ. ಯಾಕೆಂದ್ರೆ ಪೂರ್ವಿ ಅಪ್ಪ ಅಮ್ಮ ಊರಲ್ಲಿದ್ದಾರೆ, ಇಲ್ಲಿಲ್ಲ. ಅವ್ರಿಗೆ ಹೇಳ್ದೆ ಕೇಳ್ದೆ ಹಾಗೆಲ್ಲ ನಾವು ಕಳ್ಸೋದಕ್ಕೂ ಆಗಲ್ಲ. ಏನಂದ್ರೆ ಪದ್ಮಿನಿ, ಪರವಾಗಿಲ್ಲ ಪೂರ್ವಿ ಋಷಿ ಹೋಗಿ ಬರ್ಲಿ ಅಂತನಾ? ಅಜ್ಜಿ, ಪದ್ಮಿನಿನೇ ಹೇಳ್ತಿದ್ದಾಳೆ ಪೂರ್ವಿ ಋಷಿ ಹೋಗಿ ಬರ್ಲಿ ಅಂತ. ಹೋಗಿ ಬರ್ಲಿ ಅಲ್ವಾ? ಏನಾಯ್ತು? ಏನಿಲ್ಲ, ಇದು ಖಾರ ಖಾರ ಮೆಣಸಿನ್ಕಾಯಿ ತಿನ್ಬಿಟ್ಟೆ. ರಿಷಿ, ನಂದೇನಿಲ್ಲ, ಅಜ್ಜಿ ಹೇಳಿದ್ರೆ ಕರ್ಕೊಂಡೋಗಿ ಬನ್ನಿ. ಏನಂತೀರ ಅಮ್ಮಾಜಿ? ದೇವಸ್ಥಾನಕ್ಕೆ ತಾನೆ, ಒಳ್ಳೆ ಕೆಲ್ಸಕ್ಕೆ ಬೇಡ ಅನ್ಬಾರ್ದು. ಸರಿ, ಹೋಗ್ಬಿಟ್ ಬನ್ನಿ. ಆದ್ರೆ ನೀವಿಬ್ರೇ ಬೇಡ, ಜೊತೆಗೆ ನಂದನ್ನು ಕರ್ಕೊಂಡು ಹೋಗಿ. ಏನಂದ್ರೆ ಪದ್ಮಿನಿ, ನೀನು ಬರ್ತೀಯಾ? ಸರಿ ಬಾ ಅಜ್ಜಿ, ನಾನು ಪದ್ಮಿನಿ ಇಬ್ರು ಹೋಗಿ ಬರ್ತೀವಿ. ಸರಿ, 4 ಜನ ಹೋಗಿ ಬನ್ನಿ. ಆದ್ರೆ ಬೇಗ ಬರಬೇಕು, ಹುಷಾರು. ಇದೇನಿದು, ದೇವಸ್ಥಾನಕ್ಕೆ ಅಂತ ಹೇಳಿ ಇಲ್ಲಿ ಕರ್ಕೊಂಡ್ ಬಂದಿದ್ದೀರಾ? ನೀವು ಮೊದಲು ಇಳ್ಕೊಳ್ರಿ, ಆಮೇಲೆ ಹೇಳ್ತೀನಿ. ಬ್ರೋ, ಇದೆಲ್ಲ ಬೇಕಿತ್ತಾ? ಪೂರ್ವಿ ಇಲ್ಲಿಗೇನು ಕರ್ಕೊಂಬಂದ್ರಿ ಅಂತ ಗುರ್ರ ಅಂತಿದ್ದಾಳೆ. ನನ್ಗೆ ಏನು ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಮತ್ತೆ ಅಮ್ಮಾಜಿನೂ ನನ್ನ ಬಗ್ಗೆ ತಪ್ಪು ತಿಳ್ಕೊಳಲ್ವಾ? ಅವೆಲ್ಲ ಸೀನೇ ಇಲ್ಲ ರಿಷಿ. ನೀವು ಪೂರ್ವಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕೋ ಬೇಡವೋ? ಮಾಡಬೇಕು. ಮತ್ತೆ ಪೂರ್ವಿ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿ. ಬ್ರೋ, ಒಂದು ನಿಮಿಷ. ಪೂರ್ವಿ, ಇವತ್ತು ನಾವು ಯಾವ ದೇವಸ್ಥಾನಕ್ಕೆ ಹೋಗ್ತಿಲ್ಲ, ಇಲ್ಲೇ ಸುತ್ತಾಗ್ತೀನಿ. ಇದೆಲ್ಲ ನಂದ ಸೆಟಪ್. ಅಯ್ಯೋ ಹೌದಾ? ಯಾಕೆ? ನಾನು ನಿಮ್ಮ ಅಕ್ಕನ ಜೊತೆ ಇದ್ದು ಹೇಗಾದ್ರೂ ಮಾಡೋಳನ್ನು ಒಪ್ಪಿಸ್ಬೇಕಲ್ಲ,
ಅದಕ್ಕೆ ಇಲ್ಲಿ ಕರ್ಕೊಂಬಂದೆ. ಮನೇಲಿದ್ರೆ ತಪ್ಪಿಸ್ಕೋತಾಳೆ, ನಾನು ಕರೆದ್ರೆ ಬರೋಲ್ಲ ಅಂತ ಇಷ್ಟೆಲ್ಲ ಡ್ರಾಮಾ ಮಾಡ್ಬೇಕಾಯ್ತು. ನಾನು ನಿಮ್ಮ ಅಕ್ಕನ ಜೊತೆ ಇರ್ತೀನಿ, ನೀನು ನಿಮ್ಮ ಹುಡುಗನ ಜೊತೆ ಇರು. ನಿಮ್ ಪ್ಲಾನ್ ಏನೋ ಸಖತ್ತಾಗೈತೆ. ನೀವು ಅಕ್ಕ ಜೊತೆಲಿ ಕಾಲ ಕಳಿತೀರಾ ಅಂದ್ರೆ ನನ್ಗೆ ಅದಕ್ಕಿಂತ ಖುಷಿ ಬೇರೆ ಏನೂ ಇಲ್ಲ. ಆದ್ರೆ ಅದಕ್ಕೋಸ್ಕರ ರಿಷಿ ಜೊತೆ ಇರು ಅಂತಂದ್ರೆ ನಾನು ಹೆಂಗ್ ತಡ್ಕೊಳ್ಳಿ ಅವನನ್ನ? ಪಾಪ ಒಳ್ಳೆ ಹುಡುಗನೇ, ನಾಳೆ ನೀನು ಗಂಡ ಆಗೋನು. ಇವತ್ತು ಒಂದ್ ಜೊತೆ ಸುತ್ತ ಆಡ್ತಾ ಅವ್ನು ಇಷ್ಟ ಕಷ್ಟ ಎಲ್ಲ ತಿಳ್ಕೊ, ಸರಿನಾ? ಇಲ್ಲೇ ಏನಕ್ ಮಾತಾಡ್ಕೊಂಡು ನಿಂತಿದ್ದೀರಾ? ಮತ್ತು ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಅಂತ ಹೇಳಿ. ಅಕ್ಕ, ನಾವ್ ಯಾವ ದೇವಸ್ಥಾನಕ್ಕೂ ಹೋಗ್ತಿಲ್ಲ, ಇಲ್ಲೇ ಸುತ್ತಾಡೋದಂತೆ ಈಗ. ಏನು ಸುಳ್ಳೆ ಕರ್ಕೊಂಡ್ ಬಂದ್ರ? ಹಾಗಿದ್ರೆ ನನ್ ಗೊತ್ತಿತ್ತು ನೀವಾಗ್ಲೇ ಮಂಗ್ ಅಂತರ ಆಡ್ತಿರ್ವಾಗೆ ಅನ್ಸ್ತು ಏನೋ ಪ್ಲಾನ್ ಮಾಡ್ತಿದ್ದೀರಾ ಅಂತ. ನಾನ್ ಹೇಳಿದ್ನ ನಿಮ್ಗೆ ಕರ್ಕೊಂಡ್ ಬನ್ನಿ ಅಂತ, ನನ್ ಯಾಕೆ ಕರ್ಕೊಂಡ್ ಬನ್ನಿ ಸುಮ್ನೆ? ಈಗ ಏನಾಗೋಯ್ತು? ಆಚೆ ಬರೋದ್ ಬಂದ್ಬಿಟ್ಟಿದೀವಿ, ಆರಾಮಾಗಿ ಸುತ್ತಾಡ್ಕೊಂಡು ಹೋಗೋಣ. ನೋಡು, ಮಾಲು ಗೀಲು ಅಂತ ಉಸಿರು ಕಟ್ಟೋ ಅಂತ ಜಾಗಕ್ಕೆ ಹೋಗೋದ್ ಬೇಡ ಅಂತಾನೆ ಇಲ್ಲಿಗೆ ಕರ್ಕೊಂಡ್ ಬಂದಿದ್ವಿ. ಕೋಪ ಯಾಕೆ ಮಾಡ್ಕೊಳ್ತೀಯ? ಅಲ್ಲ, ಪೂರ್ವಿನ ರಿಷಿ ಜೊತೆ ಬರಂಗ್ ಮಾಡಿದ್ರಲ್ಲ ನೀವು, ಈ ಸರಿನಾ? ಈ ಎಂಗೇಜ್ಮೆಂಟ್ ನಡಿಬಾರ್ದು ಅಂತ ನಾನ್ ನೋಡ್ತಿದ್ರೆ ನೀವ್ ನೋಡಿದ್ರೆ ರಿಷಿನು ಪೂರ್ವಿನು ಸುತ್ತಾಡಕ್ ಕರ್ಕೊಂಡ್ ಬಂದಿದ್ದೀರಾ. ಅದು ಸುಳ್ಳು ಹೇಳಿ ನೋಡಿ. ಯಾವುದೇ ಕಾರಣಕ್ಕೂ ರಿಷಿನ ಪೂರ್ವಿ ಜೊತೆ ಸುತ್ತಾಡಕ್ಕೆ ನಾನ್ ಕಳ್ಸಕ್ಕಿಲ್ಲ. ಪದ್ಮಿನಿ ಪ್ಲೀಸ್ ಹಂಗೆಲ್ಲ ಮಾಡಬೇಡ. ಪಾಪ ಪೂರ್ವಿನ ಋಷಿ ಜೊತೆ ಹೋಗಕ್ ರೆಡಿ ಇದ್ದಾಳೆ. ಪೂರ್ವಿ, ನೀನ್ ಹೋಗೋ ಆಗಿಲ್ಲ ಅಷ್ಟೇ. ನೀವ್ ಯಾವ ಉದ್ದೇಶದಿಂದ ಇಲ್ಲಿ ಕರ್ಕೊಂಡ್ ಬಂದ್ರೋ ಅದನ್ನ ಈಡೇರಕ್ಕೆ ನಾನ್ ಬಿಡಾಕಿಲ್ಲ. ಆಮೇಲೆ ನನ್ಗೆ ಸಾರಿ, ಒಂದು ಇಂಪಾರ್ಟೆಂಟ್ ಕಾಲ್ ಇತ್ತು, ಹೊರಡನ್ವಾ? ಪೂರ್ವಿ, ಕಮಾನ್. ಹಲೋ ಮೇಡಮ್, ಏನಾಯ್ತು ನಿಮ್ಗೆ? ಏನ್ ಮಾಡಿದ್ರಿ ನೀವು? ಅದೆಷ್ಟು ಮಾತಾಡ್ತೀಯ, ಈಗ ಮಾತಾಡ್ ನೋಡೋಣ. ನಂದನ್ ಅವ್ರೆ, ಇದು ಸರಿಯಲ್ಲ. ನನ್ಗೆ ಯಾಕೆ ಮುತ್ ಕೊಟ್ರಿ ನೀವು? ನನ್ನ ಅಮ್ಮಾಜಿಗೆ ಹೇಳ್ತೀನಿ, ಅತಿ ಆಯ್ತು ನಿಮ್ದು. ಏನಂತ ಹೇಳ್ತೀಯ? ನನ್ ಗಂಡ ನಂಗೆ ಮುತ್ಕೊಟ್ಟ ಅಂತನ? ಹೇಳು. ಛೇ, ಅವ್ರಿಬ್ರನ್ನ ಹೋಗಕ್ ಬಿಡೋದ್ ಎಷ್ಟು ಸರಿ. ನಿಂಗ್ ಯಾಕಿದೆಲ್ಲ ಅರ್ಥ ಆಗಲ್ಲ? ಸಾರಿ ರೀ, ನಿಮ್ಮ ಹತ್ರ ಸುಳ್ಳು ಹೇಳಿದ್ದಕ್ಕೆ. ಆ್ಯಕ್ಚುಲಿ ಈ ಐಡಿಯಾನ ನಂದನ್ ಅವರೇ ಕೊಟ್ಟಿದ್ದು. ಆದರೂ ಎಷ್ಟು ವಿಚಿತ್ರ ಅಲ್ವಾ? ಏನು? ಮೊನ್ನೆ ತನಕ ನೀವು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಬಟ್ 2 ದಿನದಲ್ಲಿ ನಿಮ್ಮನ್ನ ಮೀಟ್ ಮಾಡಿ, ಹಿಂಗೆ ಪರಿಚಯ ಆಗಿ, ನಾವಿಬ್ರು ಫ್ರೆಂಡ್ಸ್ ಆಗಿ, ಇವಾಗ ಪ್ರೀತಿನೂ ಆಯಿತು, ಇನ್ನೇನೋ ಮದುವೆನೂ ಆಗ್ತಿದ್ದೀವಿ. ನನಗೆ ಭೇಟಿ ಪರಿಚಯ 2 ಆಗಿರೋದು, ಉಳ್ದಿದ್ದೇ ಏನೂ ಆಗಿಲ್ಲ. ಏನಂದ್ರೆ? ಏನಿಲ್ಲ ರೀ, 1 ನಿಮಿಷ ಇಲ್ಲೇ ರೀ. ರೀ, ತಗೊಳ್ಳಿ, ಇದು ನನ್ನ ಗಿಫ್ಟು. ಅಯ್ಯೋ ಬೇಡ. ಯಾಕ್ರಿ, ಇಷ್ಟ ಆಗ್ಲಿಲ್ವಾ? ಬೇರೆ ಏನು ಇಷ್ಟ ಅಂತ ಹೇಳಿ, ಇಲ್ಲ ಅಂದ್ರೆ ನಾವು ಮಾಲ್ಗೆ ಹೋಗೋಣವಾ? ನನಗೇನು ಬೇಡ. ರೀ 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 ನಿಂತ್ಕೊಳ್ರಿ. ರೀ ರೀ ಪೂರ್ವಿ, ನಿಂತ್ಕೊಳ್ರಿ. ರೀ ಪೂರ್ವಿ, ನಿಜ ಹೇಳ್ರಿ, ನಿಮಗೆ ನಾನು ಇಷ್ಟ ಆಗ್ಲಿಲ್ವಾ? ಅಲ್ಲ, ನನ್ಗೆ ಏನೇ ಕೊಡ್ಸಿದ್ರು ನೀವು ಬೇಡ ಬೇಡ ಅಂತೀರಲ್ಲ, ಮತ್ತೆ ನನ್ನ ಜೊತೆ ಸರಿಯಾಗಿ ಮಾತು ಆಡ್ತಾ ಇಲ್ಲ. ರೀ, ನಾನೇನ್ ಚಿಕ್ಕ ಮಗುನ ಗೊಂಬೆ ತಗೊಂಡು ಆಟಾಡಕ್ಕೆ? ನನ್ಗೇನಾದ್ರೂ ಇಷ್ಟ ಆದ್ರೆ ನಾನೇ ಕೇಳ್ತೀನಿ, ಅವಾಗ ಕೊಡ್ಸಿ ಸಾಕು. ಹಬ್ಬ, ನೀವು ಚಟ ಅಂತ ಪಟಾಕಿ ತರ ಮಾತಾಡ್ತಿರಲ್ಲ, ಇದೇ ನನಗಿಷ್ಟ ಆಗಿದ್ದು. ಏನು ಅಂತ ಕೇಳಲ್ವಾ? ಏನು? ಬೇಡ ಬಿಡಿ. ಸರಿ. ರೀ ರೀ ನಿಂತ್ಕೊಳ್ರಿ. ರೀ, ಅದೇನಂದ್ರೆ, ಅವತ್ತು ನಾನು ನಿಮ್ಮ ಮನೆಗೆ ಬಂದಾಗ ಕಾಫಿ ಕೊಟ್ರಿ ನೋಡಿ, ನಗ್ನಗ್ತಾ ನನ್ನನ್ನೇ ನೋಡಿಕೊಂಡು, ಆ ಲುಕ್ಕಿಗೆ ನೀವು ನನಗೆ ಸಖತ್ ಇಷ್ಟ ಆಗ್ಬಿಟ್ರಿ. ಮತ್ತೆ ನಿಮ್ಮನ್ನು ನೋಡ್ತಾ ನೋಡ್ತಾ ನನ್ನ ಹಾರ್ಟು ನನಗೆ ಕಣ್ಣಿಗೆ ಬಂದು ಕಾಣದೆ ಕಾಫಿ ಕೈ ಎದ್ಬಿಟ್ಟೆ ಕಣ್ರಿ. ನಿಮಗೆ ಗೊತ್ತಾ ಅದು? ಓ, ನಿಮ್ ಕೈ ಸುಟ್ಟಿದ್ದು ನಿಮ್ಗೆ ಇಷ್ಟ ಆಯ್ತಾ? ಹಾಗಿದ್ರೆ ಬನ್ನಿ, ಇಲ್ಲೇ ಯಾವ್ದಾದ್ರು ಕಾಫಿ ಶಾಪ್ ಹೋಗೋಣ. ನಾನು ನಿಮ್ಗೆ ಮತ್ತೆ ಕಾಫಿ ಕೊಡ್ತೀನಿ, ನೀವು ಕೈ ಸುಟ್ಕೋಬಹುದು. ನೀವು ಸಖತ್ ಜೋಕ್ ಮಾಡ್ತೀರಪ್ಪ. ಆ್ಯಕ್ಚುಲಿ ನೀವು ಕಾಫಿಯಿಂದ ನನ್ನ ಕೈ ಸುಟ್ಟಿದ್ದು ನಿಜ,
ಆದ್ರೆ ಜೊತೆಗೆ ನಿಮ್ ಬ್ಯೂಟಿಫುಲ್ ಸ್ಮೈಲ್ ಇಂದ ನನ್ನ ಹಾರ್ಟ್ನೇ ಸುಟ್ರಿ. ಈ ಡೈಲಾಗು ಪಂಚ್ ಆಗ್ಲಿಲ್ವಲ್ಲ. ರೀ ಪೂರ್ವಿ ರೀ, ಎಲ್ಲಿಗೆ ಹೋಗ್ಬಿಟ್ಟು ಇವರಿಬ್ರು? ಲವ್ ಬರ್ಡ್ಸ್ ಅವರು ಆರಾಮಾಗಿ ಹರಾಡ್ಕೊಂಡ್ ಬರ್ಲಿ. ಹಿಡಿದು ಪಂಜರದಲ್ಲಿ ಹಾಕೋ ಹಠ ಯಾಕೆ ನಿನಗೆ? ಏನು ಲವ್ ಬಡ್ಸಾ? ಅದೆಂಗ್ ಇಂತ ಮಾತಾಡ್ತೀರಾ? ಮದ್ವೆ ಆಗಿರೋ ಹುಡುಗಿ ಅವಳು. ನೀವು ಕಟ್ಟಿರೋ ತಾಳಿ ಅವಳು ಕುತ್ಕೆಲಿದೆ. ನಿಮ್ ಹೆಂಡತಿನ ಅದ್ ಯಾವ್ದೋ ಹುಡುಗನ್ ಜೊತೆ ಓಡಾಡಕ್ಬಿಟ್ಟು ಅದೆಂಗ್ ಆರಾಮಾಗಿದ್ದೀರಾ ಅನ್ನೋದೇ ಅರ್ಥ ಆಗ್ತಿಲ್ಲ ನನ್ಗೆ. ನಿಮ್ಗೇನು ಅನ್ಸ್ತಾನೆ ಇಲ್ವಾ? ಅನ್ನಿಸ್ತಿದೆ. ನೀನೊಂದ್ ಗೌರಮ್ಮ ಅಂತ ಅನ್ನಿಸ್ತಿದೆ. ನಿನ್ನ ಹೆಸರು ಪದ್ಮಿನಿ ಅಂತ ತೆಗೆದ್ಬಿಟ್ಟು ಗೌರಮ್ಮ ಅಂತ ಮರುನಾಮಕರಣ ಮಾಡ್ತೀನಿ, ಸರಿನಾ? ನಿಮ್ಗೆ ಈಗ್ಲೂ ತಮಾಷೆನಾ? ನಿಮ್ ಜೊತೆ ಮಾತಾಡ್ಕೊಂಡು ನಂಗೆ ಟೈಮ್ ವೇಸ್ಟ್ ಮಾಡಕ್ಕಾಗಲ್ಲ. ನಾನು ಹೋಗಿ ಅವ್ರನ್ನ ಹುಡುಕ್ತೀನಿ. ನಂಗೆ ಅವ್ರ ಮೇಲೆ ನಂಬಿಕೆ ಇದೆ, ಸೊ ನನಗೇನ್ ಟೆನ್ಷನ್ ಇಲ್ಲ. ನೀವೇನಾದ್ರೂ ಮಾಡ್ಕೊಳ್ಳಿ. ಇರು ಒಂದ್ ನಿಮಿಷ. ನಿನ್ ಜೊತೆ ಒಂದು ವಿಷಯ ಮಾತಾಡ್ಬೇಕಂತ ನಿನ್ನೆಯಿಂದ ಹಾತೊರಿತಾ ಇದ್ದೀನಿ. ನನ್ನ ಮಾತಿಗೆ ಸ್ವಲ್ಪ ಕಿವಿ ಕೊಡು. ಏನು? ಅದೇ ಪೂರ್ವಿ ಹೇಳಿದ ವಿಷಯ. ಅವಳು ತಾಳಿನ ತೆಗಿತಾಳೆ, ನಾನು ನಿಂಗೆ ಅದನ್ನು ಕಟ್ತೀನಿ. ಇದಕ್ಕೆ ಪ್ಲೀಸ್ ಒಪ್ಕೋ ಪದ್ಮಿನಿ. ಒಪ್ಕೊಳ್ಳಿಲ್ಲ ಅಂದ್ರೆ ನಿನ್ನ ಬಿಡೋರು ಯಾರು? ನಾವಿಬ್ರು ಗಂಡ ಹೆಂಡತಿ ಅಲ್ಲ ಅಂತ ಹೇಳೋದಕ್ಕೆ ನಿನ್ನ ಹತ್ರ 1000 ಕಾರಣ ಇರ್ಬೋದು, ಆದ್ರೆ ಇಡೀ ಜಗತ್ತು ನಿನ್ನ ಗುರುತಿಸೋದು ನಂದನ್ ಹೆಂಡತಿ ಅಂತ. ನಾವಿಬ್ರು ಗಂಡ ಹೆಂಡತಿ ಅಲ್ಲ ಅಂತ ನೀನೊಬ್ಳೆ ಅನ್ಕೊಂಡಿರೋದು. ಈ ತಾಳಿ ಅನ್ನೋ ಸಿಂಬಲ್ ನನಗಂತೂ ಬೇಡ. ಇನ್ನು ನೀನ್ ತಾಳಿ ತಾಳಿ ಅಂತ ಹೇಳ್ತಿದ್ರೆ ನಾನು ಕೇಳ್ಕೊಂಡು ಸುಮ್ಮನಿರ್ಬೇಕಾ? ಪೂರ್ವಿ ಅವಳ ಜೀವನ ನೋಡ್ಕೊಂಡಾಯ್ತು. ನೀನು ನನ್ನ ಒಪ್ಕೊಳ್ಳೇಬೇಕು ಅಷ್ಟೇ. ಆದ್ರೂ ನಿನ್ ಮನ್ಸ್ಕೊಂಡ್ ಸಮಾಧಾನ ಇರ್ಲಿ ಅಂತ ಪೂರ್ವಿ ಕತ್ತಲ್ಲಿರೋ ತಾಳಿನ ತೆಗೆದು ನಿನ್ ಕತ್ತಿಗೆ ಹಾಕಕ್ ನಾನು ತಯಾರಿದ್ದೀನಿ. ಆದ್ರೆ ನೀನ್ ಯಾಕೆ ಒಪ್ಕೊಳಕ್ ತಯಾರಿಲ್ಲ? ನೋಡ್ ಪದ್ಮಿನಿ, ಸುಮ್ನೆ ನಮ್ಮಿಬ್ರು ಜೀವನ ಹಾಳಾಗೋ ಹಾಗೆ ಮಾಡ್ಬೇಡ, ಒಪ್ಕೊಂಡ್ಬಿಡು. ಏನಪ್ಪ ಹೆಂಡತಿ ಜೊತೆ ಜಗಳನಾ? ಗಂಡ ಹೆಂಡತಿ ಅಂದಮೇಲೆ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ. ಹಾಗೆಲ್ಲ ಬೇಜಾರು ಮಾಡ್ಕೋತಾರಾ? ತಗೋ, ಈ ಹೂವು ತೊಗೊಂಡೋಗಿ ಕೊಡು. ಹೂ ನೋಡಿ ಕರಗದೆ ಇರೋ ಹೆಣ್ಣೇ ಇಲ್ಲ. ತಗೋ. ಥ್ಯಾಂಕ್ ಯು. ಪದ್ಮಿನಿ, ಪದ್ಮಿನಿ ಅಲ್ಲಿ ನೋಡು ಪೂರ್ವಿ. ಎಲ್ಲಿ? ಅಲ್ಲಿ. ನಂದನ್ ಅವ್ರೆ, ಹೂ ಯಾಕೆ ಮುಡ್ಸುದ್ರಿ? ಗಂಡ ಹೆಂಡತಿಗೆ ಹೂ ಮುಡ್ಸಿದ್ ಯಾಕೆ ಅಂತ ಕೇಳಿದ್ರೆ ಏನ್ ಹೇಳಿ? ಯಾಕೆ ನಿಂಗೆ ಇಷ್ಟ ಆಗ್ಲಿಲ್ವಾ? ವೇಟ್. ನೆನಪಿದ್ಯಾ ಪದ್ಮಿನಿ? ನಿಮ್ಮ ಊರಿಗೆ ಬಂದು ಸೀದಾ ನಿಮ್ಮ ಕಾಲೇಜಿಗೆ ಬಂದು ಇದೇ ಥರ ಮಂಡಿ ಊರಿ ನಿನಗೆ ಹೂವಿನ ಗುಚ್ಚ ಕೊಟ್ಟಿದ್ದೆ. ನೀನಾಗ ಈಸ್ಕೊಂಡಿದ್ದೆ. ಈಗಲೂ ತಗೋ.
ಈ ಹೂವೇ ಅಲ್ವಾ ನಮ್ಮಿಬ್ರು ದಾರಿನೇ ಬೇರೆ ಬೇರೆ ಮಾಡಿದ್ದು. ನಿನ್ ಡ್ಯಾನ್ಸಿಗೆ ಹೋಗೋಕ್ಕೆ ಒಪ್ಪಿಗೆನ ಹೂವಿನ ರೂಪದಲ್ಲಿ ಕೊಡಿ ಅಂತ ಕೇಳಿದೆ. ನನ್ಗೆ ಆ ಪತ್ರನೇ ತಲುಪಲಿಲ್ಲ, ಆದರೂ ನಾನು ಹೂವನ್ನು ಕಳಿಸ್ದೆ. ನೀನದನ್ನು ಬೇರೆ ಥರ ಅರ್ಥ ಮಾಡ್ಕೊಂಡೆ. ನಮ್ಮಿಬ್ರು ದಾರಿನ ಬೇರೆ ಬೇರೆ ಮಾಡಿದ್ದು ಈ ಹೂಗುಚ್ಛನ ಈಗ ನೀನು ತಗೊಂಡು ಮತ್ತೆ ನನ್ನ ಜೊತೆ ಹೆಜ್ಜೆ ಹಾಕಕ್ಕೆ ಒಪ್ಪಿಗೆ ಕೊಡು. ಪ್ಲೀಸ್ ತಗೋ. ಈ ಹೂವು ನನಗ್ ಸೇರ್ಬೇಕಾಗಿರೋದಲ್ಲ, ನಂದಲ್ದೆ ಇರೋದು ನನ್ಗೆ ಯಾವತ್ತೂ ಬೇಡ.